Zombie apocalypse. ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್. ಇವತ್ತು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಕೂರು ಟು ಪಳನಿ. ಒಂದು ಪೂಜೆ ಎಲ್ಲ ಮಾಡ್ಕೊ ಬರೋಣ ಅಂತ ಹೇಳಿ. ಸೊ ಇವಾಗ ನಾನು ಕಂಬಿವಾಣೆ ಹತ್ರ ಇದ್ದೀನಿ. ಕಂಬಿವಾಣೆ ಅಂತ ಹೇಳಿದ್ರೆ ಚಿಕ್ಲಿಹೊಳೆ ಹೋಗೋ ದಾರಿ. ಚಿಕ್ಲಿಹೊಳೆಯಲ್ಲಿ ಎಷ್ಟು ನೀರಿದೆ ಅಂತ ತೋರಿಸ್ತೀನಿ. ಇವಾಗ ಹೋಗುವಾಗ ಆಂದಿವೇಲಿ ಸಿಗುತ್ತೆ. ಮತ್ತೆ ನಮ್ಮ ಫ್ರೆಂಡ್ ಒಬ್ರು ಜೇನು ಕೇಳಿದ್ರು. ಅಲ್ಲಿ ಈಗ ದುಬಾರೆಗೆ ಹೋಗ್ಬಿಟ್ಟು ಒಂದು ಜೇನೆಲ್ಲ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಒರಿಜಿನಲ್ ಪ್ಯೂರ್ ಜೇನು ನನ್ನ ಫ್ರೆಂಡ್ ಶಾಪ್ ಅಲ್ಲಿ ಇದೆ. ಸೊ ಅಲ್ಲಿಂದ ಪಿಕ್ ಮಾಡ್ಕೊಂಡು ಮೈಸೂರು ಹೋಗ್ಬೇಕು. ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇವಾಗ ನೀವು ನೋಡ್ತಾ ಇರೋದು ಚಿಕ್ಲಿಹೊಳೆ ಡ್ಯಾಮ್ದು ಬ್ಯಾಕ್ ವಾಟರ್. ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ನೀರ್ ಬೀಳೋದು ಕಾಣುತ್ತೆ. ಬನ್ನಿ ಈಗ ಅಲ್ಲಿ ಹೋಗೋಣ. ಹಿಂಗೆ ಮುಂದೆ ಹೋದ್ರೆ ಗಾಯ್ಸ್ ಅಲ್ಲಿ ಸಿಗುತ್ತೆ. ಇದೆಲ್ಲ ಡೀಪ್ ಫಾರೆಸ್ಟ್. ಇದು ಸಂಜೆ ಆದ್ರೆ ಆನೆಗಳ ಕಾಟ. ಇಲ್ಲಿ ನೀರು ಹೋಗ್ತಿದ್ಯಾ ಗೊತ್ತಿಲ್ಲ. ಸ್ವಲ್ಪ ಹೋಗ್ತಾ ಇದೆ. ಇವಾಗ ನೀವು ನೋಡ್ಬೋದು ನೀರು ಅಷ್ಟು ಬೀಳ್ತಾ ಇಲ್ಲ, ತುಂಬಾನೇ ಕಡಿಮೆ ಇದೆ ನೋಡಿ. ಸಲ ಮಳೆ ಕಡಿಮೆ ಇರೋದ್ರಿಂದ ಅಷ್ಟಾಗಿ ಏನಿಲ್ಲ. ಚಿಕ್ಲಿಹೊಳೆ. ಸೊ ನನ್ನ ಜೊತೆ ಇವತ್ತು ನನ್ನ ಫ್ರೆಂಡ್ ಬಂದಿದ್ದಾನೆ ಗೈಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಸೊ ನಾನು ಅವನೆಲ್ಲ ಮೊದಲು ಚಿಕ್ಕದ್ರಲ್ಲಿ ನಮ್ದೊಂದು ಟೀಮ್ ಇತ್ತು. ಅವಾಗ ನಾವಲ್ಲಿ ನಮ್ಮ ಮನೆಯಿಂದ ಸಾಧಾರಣ ಇಲ್ಲಿಗೆ ಒಂದು 7 ಕಿಲೋಮೀಟರ್ ಇದೆಯಾ. ನಮ್ಮ ಮನೆಯಿಂದ ಸಾಧಾರಣ ಇಲ್ಲಿಗೆ ಒಂದು 7 ಕಿಲೋಮೀಟರ್ ಇದೆ. ಅವಾಗ 7 ಕಿಲೋಮೀಟರ್ನ ಇಲ್ಲ 7 ಕಿಲೋಮೀಟರ್ ಇರೋದು. ಅವಾಗನೇ ಅಲ್ಲಿಂದ ನಾವು ನಡ್ಕೊಂಡು ಹೋಗಿದ್ದು ಚಿಕ್ಲಿಹೊಳೆಗೆ. ಅದೊಂದು ಚಿಕ್ಕದ್ರಲ್ಲಿ. ಅವಾಗ ಟೂರಿಸ್ಟ್ ಎಲ್ಲ ಅಷ್ಟು ಬೆಳೆದಿತ್ತಿಲ್ಲ. ಟೂರಿಸ್ಟ್ ಅಂದ್ರೆ ಇತ್ತಿಲ್ಲ, ಟೂರಿಸ್ಟ್ ಇಲ್ಲ ಆ ಟೈಮಲ್ಲಿ. ಇಲ್ಲ, ಆ ಟೈಮಲ್ಲಿ ಬಂದು ಹೋಗಿದ್ದು ಚಿಕ್ಲಿಹೊಳೆ ಎಂಟ್ರಿ ಗೇಟ್ ಇದು. ಇದು ಒಳಗಡೆ ಬರ್ಲಿಕ್ಕೆ ನಿಮ್ಗೆ ರೋಡ್ ಅಷ್ಟಾಗಿ ಚೆನ್ನಾಗಿಲ್ಲ, ಯಾಕೆಂದ್ರೆ ಫುಲ್ ಡ್ಯಾಮೇಜ್ ರೋಡ್. ಇದು ನೋಡ್ಬೋದು, ರೋಡ್ ಹೋಗಿದೆ. ಇನ್ನು ಮಳೆಗಾಲ ಕಾಲದ ಮೇಲೆ ರೋಡ್ ಆಗುತ್ತೆ ಗೊತ್ತಿಲ್ಲ. ಬಟ್ ರೋಡ್ ಸ್ವಲ್ಪ ತುಂಬಾನೇ ಮೋಸ ಇದೆ. ಎಲ್ಲ ಗುಂಡಿ ಆಗಿದೆ. ರೋಡೇ ಇಲ್ಲ. ರೋಡಲ್ಲಿ ಹೋಗ್ತಿದೀವೋ ಮಣ್ಣಲ್ಲಿ ಹೋಗ್ತಿದೀವೋ ಅಂತ ಕನ್ಫ್ಯೂಷನ್ ಆಗುತ್ತೆ. ಆ ತರ ಇದೆ ರೋಡ್. ರೋಡಲ್ಲಿ ನೋಡ್ಬೋದು ಮಳೆ ಇವಾಗ ಸ್ಟಾರ್ಟ್ ಆಯ್ತು. ಸಾಧಾರಣ ಇವತ್ತು ಬೆಳಗಿನಿಂದ ಮಳೆ ಇತ್ತಿಲ್ಲ, ಬಟ್ ಇಲ್ಲಿ ಬರುವಾಗ ಫಾರೆಸ್ಟ್ ಏರಿಯಾದಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಬೆಳಗಿಂದಾನೆ ಬಿಸಿಲು ಹೊಡಿತಾ ಇತ್ತು. ರೋಡ್ ಮಾತ್ರ ಒಳ್ಳೆ ಚಂದ ಕಾಣುತ್ತೆ. ಆದ್ರೆ ರೋಡ್ ಚೆನ್ನಾಗಿರ್ಬೇಕು, ಫೋಟೋ ಎಲ್ಲ ತೆಗಿಲಿಕ್ಕೆ ಒಳ್ಳೆ ಸೀನರಿ ರೋಡ್ ಇದು. ಬಟ್ ರೋಡ್ ಅಷ್ಟು ತುಂಬಾನೇ ಕೆಟ್ಟದಾಗಿದೆ. ಅಂದ್ರೆ ಮಳೆ ಬಂದು ಈ ಮರದ ನೀರೆಲ್ಲ ಬಿದ್ದು ರೋಡ್ ಈ ತರ ಆಗಿರೋದು. ದುಬಾರೆ ಬಂದು ಇವಾಗ ಹನಿ ತಕೊಂಡಾಯ್ತು. ಹನಿ ತಕೊಂಡು ಹೊರಟೆ ಈಗ ಕುಶನಾರಾಯಣ ಹೋಗಿ ಅಲ್ಲಿಂದ ಸೀದಾ ಮೈಸೂರು ಹೋಗ್ಬೇಕು. ಮೈಸೂರು ಹೋಗ್ತೀನ ಇಲ್ವೋ ಗೊತ್ತಿಲ್ಲ. ಹಳ್ಳಿ ಮೇಲೆ ಹೋಗುವ ಅಂತ ಹೇಳ್ಕೊಂಡು ಹಳ್ಳಿ ಮೈಸೂರು ಮೇಲೆ ಹೋಗೋಣ ಅಂತ ಒಂದು ಪ್ಲಾನ್ ಇದೆ. ಈಗ ಕುಶಲನಗರ ಬಸ್ ಸ್ಟ್ಯಾಂಡ್ ರೀಚ್ ಆದ್ಮೇಲೆ ಏನಂತ ಗೊತ್ತಾಗುತ್ತೆ. ಅಲ್ಲಿ ಹೋದ್ಮೇಲೆ ತೀರ್ಮಾನ ಆಗುತ್ತೆ ನೋಡು. ಆದ್ರೆ ಬಸ್ಸಲ್ಲಿ ಹಾಕಿ ಕಳ್ಸೋದು, ಅಲ್ಲಿ ಅವ್ರನ್ನ ಪಿಕ್ ಮಾಡಕ್ ಹೇಳೋದು, ಹಂಗೆ ಹೋಗೋದು. ನೋಡ ಕುಶಲನಗರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಅದು ಹನಿ ತೆಗೆದು ಬಸ್ಸಿಗೆ ಹಾಕಿ ಆಯ್ತು. ಬಸ್ಸಿಗೆ ಹಾಕಿ ಇವಾಗ ಕುಶಲನಗರ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಮುಂದಕ್ಕೆ ಹೋಗ್ಬಿಟ್ಟು ಕಾಫಿ ಟೀ ಏನಾದ್ರು ಕುಡಿಬೇಕು, ಇಲ್ಲ ಸ್ನಾಕ್ಸ್ ಏನಾದ್ರು ತಿನ್ಬೇಕು. ಯಾಕೆಂದ್ರೆ ಮಧ್ಯಾಹ್ನ ಊಟ ಮಾಡಿಲ್ಲ ಇಬ್ರು ಸಹ. ಮುಂದಕ್ಕೆ ಹೋಗಿ ನಿಲ್ಸ್ಬೇಕು.
ಎಷ್ಟು ಗಾಡಿ ಇದೆ ನೋಡು. ಎಸ್ ಗಾಯ್ಸ್, ಇವಾಗ ಕೊಪ್ಪ ದಾಟ್ತಾ ಇದೀವಿ. ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು, ಸ್ಕೂಲ್ ಬಿಟ್ಟ ಟೈಮ್ ಅಲ್ಲ, ಸ್ವಲ್ಪ ಟ್ರಾಫಿಕ್ ಇತ್ತು. ಈಗ ಒಂದ್ ಸ್ವಲ್ಪ ಫ್ರೀ ಆಯ್ತು. ಕೆಫೆ. ನಾನಿವತ್ತು ಮೈಸೂರ್ ಮೇಲೆ ಹೋಗಲ್ಲ, ನಾನು ಸ್ವಲ್ಪ ಹುಣಸೂರಿಂದ ಒಳಗಡೆ ಹಳ್ಳಿಗಳ ಮೇಲೆ ಹೋಗ್ತೀನಿ. ಸೀದಾ ನಂಜನಗೂಡಿಗೆ ಹೋಗ್ತೀವಿ. ಬಟ್ ಅಲ್ಲಿ ಹೋಗೋ ದಾರಿ ಉದ್ದಕ್ಕೂ ಒಳ್ಳೆ ಸೀನರಿ ಸಿಗುತ್ತೆ. ಕತ್ಲಾದ್ರೆ ಏನು ನೋಡಕ್ಕಾಗಲ್ಲ. ಕತ್ಲಾಕಿ ಮೊದ್ಲು ಏನಾದ್ರು ರೀಚ್ ಆದ್ರೆ ಸ್ವಲ್ಪ ಸೀನರಿ ಎಲ್ಲ ನೋಡ್ಬೋದು. ನೋಡುವ, ಟ್ರೈ ಮಾಡ್ತೀನಿ. ಗಾಯ್ಸ್, ಇವಾಗ ಪಿರಿಯಾಪಟ್ಟಣ ರೀಚ್ ಆಗ್ತಾ ಇದೀವಿ. ಪಿರಿಯಾಪಟ್ಟಣದಲ್ಲಿ ಸ್ವಲ್ಪ ಮಳೆ ಆಗಿದೆ, ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಮಳೆ ಬರ್ತಿದೆ. ಪಕ್ಕದಲ್ಲಿ ನೀವು ಲೆಫ್ಟ್ ಅಲ್ಲಿ ನೋಡ್ಬೋದು, ಒಂದು ಕೆರೆ ಇದೆ. ಬಟ್ ಅಲ್ಲಿ ಏನಿಲ್ಲ, ನೀರೇ ಇಲ್ಲ. ಮುಂದ್ಗಡೆ ಸಿಗುತ್ತೆ, ನಿಮ್ಗೆ ತೋರಿಸ್ತೀನಿ. ಲೆಫ್ಟ್ ಅಲ್ಲಿ ನೀರ್ ಫುಲ್ ಬತ್ತಿ ಹೋಗಿದೆ. ಮಳೆ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಅದೇ, ಕೆರೆಗಳು ಮಾತ್ರ ಎಲ್ಲೂ ತುಂಬಿಲ್ಲ. ಕೆರೆ ಕಟ್ಟೆಗಳು ಎಲ್ಲೂ ಫುಲ್ ಆಗಿಲ್ಲ. ಇಲ್ಲಿ ನೋಡ್ಬೋದು ನೀವು, ಲೆಫ್ಟ್ ಅಲ್ಲಿ ಕೆರೆ ಇದೆ, ಕೆರೆಯಲ್ಲಿ ನೀರೇ ಇಲ್ಲ. ನೋಡಿ, ಅಲ್ಲಿ ಕೆಳಗಡೆ ಕಾಣ್ತಿರೋದು ಫುಲ್ ಕೆರೆ ನಿಮಗೆ ಅದು. ಬಟ್ ಅಲ್ಲಿ ಏನಿಲ್ಲ, ಫುಲ್ ಡ್ರೈ ಆಗ್ಬಿಟ್ಟಿದೆ. ಎಲ್ಲ ಫುಲ್ ಕೃಷಿ ಭೂಮಿ. ಈ ಕಡೆ ಹೊಗೆ ಸೊಪ್ಪು ಜಾಸ್ತಿ ಬೆಳಿತಾರೆ ಪಿರಿಯಾಪಟ್ಟಣದಲ್ಲಿ. ಪಿರಿಯಾಪಟ್ಟಣ, ಹುಣಸೂರು, ಮತ್ತೆ ಇನ್ನು ಸ್ವಲ್ಪ ಒಳಗಡೆ ಹಳ್ಳಿಗಳ ಬರುತ್ತೆ. ಅಲ್ಲಿ ಒಳಗಡೆ ಎಲ್ಲ ಫುಲ್ ಹೊಗೆ ಸೊಪ್ಪು ಬೆಳೆಸ್ತಾರೆ. ಸಂಜೆ ಆದ್ರೆ ಇಲ್ಲಿ ಪಿರಿಯಾಪಟ್ಟಣ ಮತ್ತೆ ಹುಣಸೂರಲ್ಲಿ ಫ್ರೆಶ್ ತರಕಾರಿಗಳು ಬರುತ್ತೆ. ಇವರು ಹೊಲದಲ್ಲಿ ಬೆಳೆದಿದಂತ ತರಕಾರಿಗಳೆಲ್ಲ ತಂದು ಇಲ್ಲಿ ಮಾರ್ಕೆಟ್ಗೆ ಹಾಕ್ತಾರೆ. ಪಿರಿಯಾಪಟ್ಟಣದಲ್ಲಿ ಒಂದು ಮಾರ್ಕೆಟ್ ಇದೆ, ಮತ್ತೆ ಹುಣಸೂರಲ್ಲಿ ಒಂದು ಮಾರ್ಕೆಟ್ ಇದೆ, ಡೈರಿ ಮಾರ್ಕೆಟ್. ಈ ಸೌದೆ ಎಲ್ಲ ಪಿಕಪ್ ಅಲ್ಲಿ ನೀವು ನೋಡ್ತಾ ಇರೋದು ಎಲ್ಲ ಹೊಗೆ ಸೊಪ್ಪು ಬೇಯಿಸ್ಲಿಕ್ಕೆ ಹೋಗುವಂತ ಸೌದೆಗಳು. ಈ ಲೈನಲ್ಲಿ ಇನ್ನೂ ಸಿಗುತ್ತೆ ತುಂಬಾ. ಎಲ್ಲ ನಮ್ಮ ಕೊಡಗು ಕಡೆಯಿಂದ ಕಾಫಿ ಬಟ್ಟೆ ಮತ್ತೆ ಸೌದೆ ಎಲ್ಲ ಈ ಕಡೆನೆ ಬರೋದು, ಪಿರಿಯಾಪಟ್ಟಣ ಈ ಕಡೆ. ಇಲ್ಲಿ ಬಂದು ಡಿಪ್ಪೋದಲ್ಲಿ ಸೇಲ್ ಆಗುತ್ತೆ, ಅಲ್ಲಿಂದ ಹೊಲಕ್ಕೆ ಹೋಗುತ್ತೆ. ಅವರು ಈ ಹೊಗೆ ಸೊಪ್ಪು ಬೇಯಿಸುವಂತ ಒಂದು ಪ್ರೊಸೀಜರ್ ಇದೆ, ಅದಕ್ಕೆ ಸೌದೆಯನ್ನು ತಗೊಂಡು ಹೋಗ್ತಾರೆ. ನನ್ನ ಜೊತೆಲಿ ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾನೆ, ಅವನ್ನ ಕರ್ಕೊಂಡು ಟ್ರಿಪ್ ಹೊರಟಿದ್ದು. ಫಸ್ಟ್ ನಾವು ಮದುರೈ ಮೀನಾಕ್ಷಿ ಹೋಗ್ತಿದೀವಿ. ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಪಳನಿ. ಸೊ ಬನ್ನಿ, ಹಿಂಗೆ ದಾರಿ ಉದ್ದಕ್ಕೂ ಸ್ವಲ್ಪ ಸೀನರಿಗಳು ಅದು ಇದೆಲ್ಲ ಸಿಗುತ್ತೆ, ಎಲ್ಲ ನೋಡ್ಕೊಂಡು ಹಂಗೆ ಹೋಗುವ. ಗೈಸ್, ಇವಾಗ ಟ್ರಕ್ ಫುಡ್ ಹತ್ರ ಬಂದು ಹುಣಸೂರು ಹೋಗುವಾಗ ರೋಡ್ ಸೈಡಲ್ಲಿ ಸಿಗುವಂಥ ಕ್ಯಾಂಟೀನ್ ಇದು. ಇದು ಫುಡ್ಡು ಚೆನ್ನಾಗಿರುತ್ತೆ. ನಾವು ಮಸಾಲೆ ದೋಸೆ ಹೇಳಿದ್ವಿ, ಮಾಡ್ತಾ ಇದ್ದಾರೆ. ಇನ್ನು ಮಸಾಲೆ ದೋಸೆಯಲ್ಲಿ ತಿಂದುಬಿಟ್ಟು ಮತ್ತೆ ಇಲ್ಲಿಂದ ಒಂದು ಕಾಫಿ ಎಲ್ಲ ಕುಡಿದು ಆಮೇಲೆ ಓಡಬೇಕು. ಇಲ್ಲಿ ನೋಡೋಕ್ಕೆ ಈ ಥರ ಹೊರಗಡೆ ಸೆಟಪ್ ಈ ಥರ ಇರುತ್ತೆ. ಹೊರಗಡೆ ಟೇಬಲ್ ಎಲ್ಲ ಹಾಕಿ, ಚೇರೆಲ್ಲ ಹಾಕಿ ನೀಟಾಗಿರುತ್ತೆ. ಬಟ್ ಇಲ್ಲಿ ಬಿಸಿಬೇಳೆ ಬಾತು ಮತ್ತು ಚಿತ್ರಾನ್ನ, ದೋಸೆ, ಇಡ್ಲಿ ಎಲ್ಲನೂ ಸಿಗುತ್ತೆ, ಚೆನ್ನಾಗಿರುತ್ತೆ. ಬಟ್ ಮಸಾಲೆ ದೋಸೆ ಅಷ್ಟಾಗಿ ಚೆನ್ನಾಗಿತ್ತಿಲ್ಲ. ಅದು ತಿಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಯಾವಾಗಾದ್ರೂ ಈ ಕಡೆ ಬಂದಾಗ ತಿಂದು ನೋಡಿ, ಇಲ್ಲಿ ಅಂತ ಕ್ರಿಸ್ಪಿ ಇಲ್ಲ. ಟೇಸ್ಟ್ ನೋಡೋಣ ಈಗ. ಗೈಸ್, ದೋಸೆ ತಿಂದುಬಿಟ್ಟು ಇವಾಗ ಹೊರಟ ಹುಣಸೂರಿಂದ. ದೋಸೆ ಅಂತ ದೊಡ್ಡ ಟೇಸ್ಟ್ ಏನಿಲ್ಲ, ಓಕೆ. ಬಟ್ ಮೊದಲ ಥರ ಇಲ್ಲ, ಕ್ರಿಸ್ಪಿಯಾಗಿತ್ತಿಲ್ಲ. ಹೆಂಗಿತ್ತು ಮಂಜು ದೋಸೆ? ಓಕೆ ಅಲ್ಲ, ಬನ್ಸ್ ದೊಡ್ಡ ಇದೇನಿಲ್ಲ, ಓಕೆ. ಅದೇ ಹೊಟ್ಟೆ ಸಿದಾಯ್ತು, ತಿಂದು ಅಷ್ಟೇ. ಬನ್ನಿ, ಈಗ ಹುಣಸೂರು ಹೋಗ್ತಾ ಇದ್ದೀವಿ. ನಿಮ್ಮಲ್ಲಿ ನೋಡ್ತಿರೋದೆಲ್ಲ ನೇಂದ್ರ ಬಾಳೆಹಣ್ಣು ಗಿಡ ಮತ್ತು ಮರಗೆಣಸು, ಇದೆಲ್ಲ ಮರಗೆಣಸು ಹೊರಗಡೆ. ಕಾರವರೆಲ್ಲ ಹೆಂಗೆ ಬರ್ತಿದ್ದಾರೆ.
ಇವಾಗ ಹುಣಸೂರಿಂದ ಒಳಗಡೆ ಹಳ್ಳಿ ಒಳಗಡೆ ಹೋಗೋಂಥ ದಾರಿ ಅಂತ ಹೇಳ್ದಲ್ಲ, ಈಗ ಆ ದಾರಿಯಾಗಿ ಹೋಗೋದು. ಇದೀಗ ಹುಣಸೂರು ಟೌನ್ ಒಳಗಡೆ ಬಂದು ಫುಲ್ ವಿಲೇಜ್ ರೋಡ್ ಈಗ ಕಂಪ್ಲೀಟ್ ಆಗಿ. ಏನು ರೋಡ್ ಹೇಗೆ ಇದೆ ಅಂತ ಗೊತ್ತಿಲ್ಲ. ನಾನೊಂದು 4 ತಿಂಗಳಿಂದ ಹೋಗುವಾಗ ರೋಡ್ ಚೆನ್ನಾಗಿತ್ತು. ಬಟ್ ಈಗ ಮಳೆಗಾಲ ಮುಗ್ದ ಮೇಲೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಈಗ ನೋಡ್ಬೇಕೀಗ. ಇದೇ ರೋಡ್ನ ಸೀದಾ ಕಂಟಿನ್ಯೂ ಮಾಡಿದ್ರೆ ಊಟಿಗೆ ಸಹ ಹೋಗುತ್ತೆ, ಸರಗೂರಿಗೆ ಹೋಗುತ್ತೆ, ಮತ್ತು ಹ್ಯಾಂಡ್ ಪೋಸ್ಟಿಗೂ ಹೋಗುತ್ತೆ ಇದೇ ರೋಡು. ಬಟ್ ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ರೂಟ್ ಚೇಂಜ್ ಆಗುತ್ತೆ. ರೂಟ್ ನಾನು ನಿಮಗೆ ತೋರಿಸ್ತೀನಿ ಇವಾಗ ಹೆಂಗೆ ಹೋಗೋದು ಅಂತ. ಕೊಯಮತ್ತೂರು ಕಾಲೋನಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ ಸಿಗುತ್ತೆ. ಅದ್ರ ಮೇಲೆ ಹೋಗಿ ಹಂಗೆ ಸ್ವಲ್ಪ ಹಳ್ಳಿಗಳ ಮೇಲೆ ಹೋಗಿ ಇದ್ರ ನಂಜನಗೂಡು ಹತ್ರ ಹೋಗಿ ರೀಚ್ ಆಗುತ್ತೆ. ಮಳೆ ಬಂದಿದೆ ಹುಣಸೂರಲ್ಲಿ, ನೋಡ್ಬೋದು. ಹೊಡೆದು ನಿಂತಿದೆ. ನಾವು ಬರೋಂಥ ದಾರಿಯಲ್ಲಿ ನಮಗೆ ಎಲ್ಲೂ ಮಳೆ ಸಿಕ್ಕಿಲ್ಲ, ಬಟ್ ಹೋಗೋ ದಾರಿಯಲ್ಲೆಲ್ಲ ಮಳೆ ಹೊಡೆದು ನಿಂತಿದೆ. ಸೊ ನಾನು ಹೇಳಿದ ದಾರಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟಿಗೆ ತಗೊಳ್ಳೋದು. ಆ ಕಾರ್ ತಿರುತ್ತಲ್ಲ ಅಲ್ಲಿ. ಸೊ ನಮಗೆ ಇಲ್ಲಿಂದ ಲೆಫ್ಟಿಗೆ ಇಂಡಿಕೇಟರ್ ಹಾಕಿ ಹೋಗೋಣ. ಗೈಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಷ್ಟಾಗಿ ಹೆಲ್ಮೆಟ್ ಏನು ಕಾಣ್ತಾ ಇಲ್ಲ. ಮೇ ಬಿ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ರೂಲ್ಸ್ ಟಫ್ ಆಗಿಲ್ಲ ಕಾಣ್ತದೆ. ಈ ದಾರಿಲಿ ಬರೋರು ಎಲ್ಲರದು ಇದೇ ಇದೆ, ಹೆಲ್ಮೆಟ್ ಇಲ್ಲ. ಮತ್ತು ಒಂದೊಂದು ಗಾಡಿಯಲ್ಲಿ 4 ಜನ 3 ಜನ ಈ ಥರ ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು ಬರೋರು ದಾರಿ ತಲೆಯಲ್ಲಿ ಒಂದೇ ಒಂದು ಹೆಲ್ಮೆಟ್ ಇಲ್ಲ ನೋಡಿ. ಇಲ್ಲಿಗೆ ಇನ್ನೂ ಕಂಪಲ್ಸರಿ ಆಗಿಲ್ಲ ಹೆಲ್ಮೆಟ್. ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ, ಇಬ್ಬರು ಹೆಲ್ಮೆಟ್ ಹಾಕಿಲ್ಲ. ರೋಡ್ ಏನೋ ಚೆನ್ನಾಗಿದೆ, ಬಟ್ ಗಾಡಿಗಳು ಕಡಿಮೆ ಅಂತ ಹೇಳ್ಕೊಂಡು ಏನೋ ಈ ಥರ ಎಷ್ಟು ಕೇರ್ಲೆಸ್ ಮಾಡ್ತಾರೆ ಗೊತ್ತಿಲ್ಲ. ನಾನು ನೋಡಿದ್ರಲ್ಲಿ ಈ ಒಂದು ಪುಣ್ಯಾತ್ಮ ಮಾತ್ರ ಹೆಲ್ಮೆಟ್ ಹಾಕಿದ್ದಾನೆ. ಒಳ್ಳೆ ತಂಪಿದೆ ಗಾಯ್ಸ್. ಹಳ್ಳಿ ಒಳಗಡೆ ಬರಬೇಕಾದ್ರೆ ಒಳ್ಳೆ ಮಳೆಯಾಗಿ ನಿಂತಿದೆ, ಗಾಳಿನೂ ಒಳ್ಳೆ ತಂಪಾಗಿದೆ. ನೋಡ್ಬೋದು ಸೀನರಿ ಹೇಗಿದೆ ಅಂತ ಹೇಳ್ಬಿಟ್ಟು. ರೋಡು ಮಾತ್ರ ಒಳ್ಳೆ ಸೂಪರಾಗಿ ಕಾಣುತ್ತೆ, 2 ಕಡೆ ಹೂವಿರೋದ್ರಿಂದ ನೋಡ್ಬೋದು. ಕ್ಲೈಮೇಟ್ ಮಾತ್ರ ಭಾಳ 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 ಚೆನ್ನಾಗಿದೆ, ಸೊಗಸಾಗಿದೆ. ಗಾಯ್ಸ್, ಈಗ ನೀವು ನೋಡ್ತಿರೋದು ಅರಿಶಿನ ಹಾಕಿದ್ದಾರೆ. ಅಲ್ಲಿ ಎಲ್ಲ ಮಧ್ಯೆ ಮಧ್ಯೆ ಹಾಕಿದ್ದಾರೆ, ಅಡಿಕೆ ತೋಟ ಮಧ್ಯ ಗಿಡಗಳ ಮಧ್ಯೆ ಎಲ್ಲ ಹಾಕಿದ್ದಾರೆ. ಯಾವ ಥರ ಇದೆ ಅಂದರೆ ಕ್ಲೈಮೇಟ್ ಮಾತ್ರ ಒಳ್ಳೆ ಮಸ್ತ್ ಆಗಿದೆ. ಇವಾಗ ನಾವು ಹೋಗ್ತಿರೋ ದಾರಿ ಇದು ಸೀದಾ ನಂಜನಗೂಡಿಗೆ ಕನೆಕ್ಟ್ ಆಗುತ್ತೆ. ಮಾನಂದವಾಡಿ ರೋಡಿಗೆ ಹೋಗಿ ಅಲ್ಲಿಂದ ನಂಜನಗೂಡು ರೋಡ್ ಕನೆಕ್ಟ್ ಆಗುತ್ತೆ. ಫುಲ್ ಹಳ್ಳಿ ರೋಡೇ, ಬಟ್ ಚೆನ್ನಾಗಿರುತ್ತೆ. ಇದು ಹೊಸ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ನಾನು ಸುಮಾರು ಸಲ ಬಂದಿದ್ದೀನಿ ಇದು ದಾರಿಯಲ್ಲಿ. ಫ್ರೆಂಡ್ಸ್ ಜೊತೆ ಹೋಗ್ತಿರೋದು ಇದೆ ಫಸ್ಟ್. ಫ್ರೆಂಡ್ಸನ್ನ ಜೊತೆ ಅಂತ ಹೇಳಿದ್ರೆ ತುಂಬ ಜನ ಇದ್ದೇವೆ ಅಂತ ತಿಳ್ಕೊಬೇಡಿ, ಒಬ್ಬನೇ ಇರೋದು ಫ್ರೆಂಡ್. ಮಿಸ್ ಆಗಿ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟೆ. ಲೆಫ್ಟಲ್ಲಿ ನೋಡ್ಬೋದು ಒಂದು ಚರ್ಚ್ ಇದೆ. ಚರ್ಚ್ ಪಕ್ಕದಲ್ಲಿ ಇರುವಂಥ ರೋಡಲ್ಲಿ ನಾವು ಹೋಗ್ಬೇಕು ಲೆಫ್ಟಿಗೆ. ದಾಸನಪುರ. ಇಲ್ಲೆಲ್ಲ ಒಂದೇ ಒಂದು ಪಿನ್ ಡ್ರಾಪ್ ಮಳೆ ಬಿದ್ದಿಲ್ಲ, ಒಂದೇ ಒಂದು ಹನಿ ಇಲ್ಲ. ರೋಡ್ ಅಷ್ಟು ಡ್ರೈ ಆಗಿದೆ ಇದು ಹಳ್ಳಿ ರೋಡಲ್ಲಿ.
ರೋಡ್ ಓಕೆ ಚೆನ್ನಾಗಿದೆ, ಲಾಸ್ಟ್ ಟೈಮ್ ಬರುವಾಗೂ ಚೆನ್ನಾಗಿತ್ತು. ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಹೋಗಿದೆ ಅಷ್ಟೇ, ಬಟ್ ರೋಡ್ ಚೆನ್ನಾಗಿದೆ. ಅಂದರೆ ಇದರಲ್ಲಿ ಸ್ವಲ್ಪ ಗಾಡಿ ಸಿಕ್ಕಾಪಟ್ಟೆ ಕಡಿಮೆ, ಅಷ್ಟು ಗಾಡಿ ಬರಲ್ಲ ಇದರಲ್ಲಿ. ಇಲ್ಲೆಲ್ಲ ಲೆಫ್ಟ್ ರೈಟ್ ಎಲ್ಲನೂ ಕೃಷಿ ಭೂಮಿನೇ ಇರೋದು, ವ್ಯವಸಾಯಕ್ಕೆ ನೀರಿಲ್ಲ, ಎಲ್ಲ ಒಣಗಿದೆ ಇಲ್ಲಿ. ಇವಾಗ ನೋಡ್ತಾ ಇರೋದು ನೇಂದ್ರ ಬಾಳೆಹಣ್ಣು ಸಸಿಗಳು ನೀವು ನೋಡ್ತಾ ಇದ್ದೀರಾ. ಅರಿಶಿನ ಕಾಣುತ್ತೆ, ಇದೆಲ್ಲ ಅರಿಶಿನ ಗಿಡಗಳು. ತುಂಬ ಇದೆ. ಬಟ್ ಈ ಥರ ಒಂದು ಸೀನರಿಯಲ್ಲಿ ಹೋಗ್ಲಿಕ್ಕೆ ಚಂದ. ಇದು ಒಂದು ಏನು ಹೇಳ್ತೀವಿ, ಕಣ್ಣಿಗೆ ತಂಪು, ಅಷ್ಟು ಗ್ರೀನರಿ ಸಿಗುತ್ತೆ ಈ ರೋಡಲ್ಲಿ. ಈ ರೋಡಲ್ಲಿ ಅಷ್ಟಾಗಿ ಯಾರು ಬರಲ್ಲ, ತುಂಬ ಕಡಿಮೆ. ಇದಕ್ಕೆ ಹೋಗ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಎಲ್ಲರೂ ನಿಲ್ಲಿಸಿ ಒಂದು ಡೀಸೆಲ್ ಎಲ್ಲ ಫುಲ್ ಮಾಡಬೇಕು. ಫುಲ್ ಮಾಡಿ ಮತ್ತೆ ಅಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡಬೇಕು. ನೋಡುವ, ಇವತ್ತು ರಾತ್ರಿ ಎಷ್ಟೊತ್ತು ಗಂಟೆ ಓಡಿಸ್ತೀನಿ ಅಂತ ಗೊತ್ತಿಲ್ಲ, ನೋಡ್ಬೇಕು. ಯಾಕೆಂದರೆ ಒಬ್ಬನೇ ಓಡಿಸೋದು ನಾನು, ಫ್ರೆಂಡು ಓಡಿಸೋಕ್ಕೆ ಗೊತ್ತಿಲ್ಲ ಅವನಿಗೆ. ಸೊ ಹಂಗಾಗಿ ಒಬ್ಬನೇ ಓಡಿಸ್ಬೇಕು. ಎಷ್ಟು ದೂರ ಹೋಗ್ತೀನೋ ಅಷ್ಟು ದೂರ ಹೋಗೋದು, ಎಲ್ಲಿ ನಿದ್ದೆ ಬರುತ್ತೆ ಅಲ್ಲಿ ಸೈಡ್ ಮಾಡಿ ಮಲಗೋದು, ಮತ್ತು ಬೆಳಿಗ್ಗೆ ಎದ್ದು ಹೊರಟು ಹೋಗಿ ಪೂಜೆ ಮುಗಿಸ್ಕೋಬೇಕು. ಈ ಸಲ ಎಲ್ಲ ಟೆಂಪಲ್ ಟ್ರಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟಿಗೆ ಮುಂದಕ್ಕೆ ಪ್ಲ್ಯಾನ್ ಇದೆ ಮಾಡಬೇಕಂದ್ರೆ ಟ್ರಿಪ್ಗಳು ಬೇಕು. ಟ್ರಿಪ್ಗಳು ತುಂಬಾ ಕಡಿಮೆ. ಎಲ್ಲ ವೀಡಿಯೋಗಳೆಲ್ಲ ಅದೇ ಹೇಳೋದು, ಏನು ಹೇಳ್ತಾನೆ ಅಂತ ತಿಳ್ಕೊಬೇಡಿ, ಬಟ್ ಇರೋದನ್ನೇ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟಿಗೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಸೆಪ್ಟೆಂಬರ್ ಬರಲಿಕ್ಕೆ ಆಯಿತು. ಈಗ ಒಂದು ಗೌರ್ಮೆಂಟ್ ಬಸ್ನ ನೋಡಿದೆ. ಅಲ್ಲಲ್ಲಿ ಸ್ವಲ್ಪ ಗುಂಡಿ ಅಷ್ಟೇ. ಲಾಸ್ಟ್ ಟೈಮ್ ಬರುವಾಗ ಇದನ್ನು ಇತ್ತಿಲ್ಲ, ಗುಂಡಿ ಫುಲ್ ಕ್ಲಿಯರ್ ಆಗಿತ್ತು. ನೋಡಿ, ಹಳ್ಳಿ ಲೈಫ್ ಬೆಸ್ಟ್. ಈಗ ನೀವು ನೋಡ್ತಾ ಇರೋದೆಲ್ಲ ಹೊಗೆ ಸೊಪ್ಪುದು ಹೂವು. ಇದೆಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಹೊಗೆ ಸೊಪ್ಪು ಹೂವು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಕೃಷಿ ಮಾಡಬೇಕಷ್ಟೇ. ಕೆಲವು ಕಡೆ ಏನು ಮಾಡಲಿಲ್ಲ, ಎಲ್ಲ ಹಾಗೆ ಬಿಟ್ಟಿದ್ದಾರೆ. ಏನೋ ತರಕಾರಿ ಗಿಡಗಳಿದೆ, ಬೀನ್ಸ್ ಕೆಳಗಡೆ. ಗೈಸ್, ಇವಾಗ ನೀವು ನೋಡ್ತಿರೋದು ಕೆರೆ ಇದು, ಓಕೆನಾ? ಈ ಕೆರೆಯಲ್ಲಿ ಒಂದೇ ಒಂದು ಡ್ರಾಪ್ ನೀರಿಲ್ಲ ನೋಡಿ ಗೈಸ್. ಬಂದು ಒಂದು ಕೆರೆ ಕಟ್ಟೆ ನೋಡ್ದು, ಇಲ್ಲಿ ನೀರು ತುಂಬಿ ಹೋಗ್ತಾ ಇದೆ, ಬಟ್ ಚೆನ್ನಾಗಿದೆ ನೋಡಲಿಕ್ಕೆ. ಇದು ಕೆರೆನಾ ಇಲ್ಲ ಹೊಳೆದು ನೀರಾ ಅಂತ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಕೆರೆ ಥರ ಇದೆ. ನೋಡ್ಬೋದು, ಭಾಳ ಚೆನ್ನಾಗಿದೆ. ಗೈಸ್, ಇವಾಗ ಕತ್ಲಾಯ್ತಾ ಬರ್ತಾ ಇದೆ. ಇನ್ನು ವಿಡಿಯೋ ಕಂಟಿನ್ಯೂ ಮಾಡಿದ್ರು ಕತ್ಲಾಗುತ್ತೆ ವಿಡಿಯೋ, ಮತ್ತೆ ತುಂಬಾನೇ ಲೆಂತ್ ಆಗಿಬಿಡುತ್ತೆ. ಸೊ ಇನ್ನು ಬಾಕಿ ಇರುವ ವಿಡಿಯೋ ದೃಶ್ಯಾವಳಿಗಳು ನಾಳೆ ನೋಡೋಣ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್.